ನಾನು ಕನಕದಾಸ. ನನ್ನ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 15ನೆಯ ಶತಮಾನದಲ್ಲಿ ನಾನು ಜನಿಸಿದೆ. ನನ್ನ ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಸಾಮಾನ್ಯ ಕುರುಬ ಕುಟುಂಬದಲ್ಲಿ ಹುಟ್ಟಿದ ನಾನು ಸಮಾಜದ ಆಳವನ್ನು ಬಾಲ್ಯದಲ್ಲೇ ನೋಡಿದೆ. ಶಾಸ್ತ್ರ, ಸಾಹಿತ್ಯ, ವ್ಯಾಕರಣ ಇವೆಲ್ಲ ನನ್ನ ವಿದ್ಯಾಭ್ಯಾಸದ ಭಾಗ. ಕತ್ತಿಯನ್ನೂ ಹಿಡಿದೆ, ತಂಬೂರಿಯನ್ನೂ ಹಿಡಿದೆ. ಒಮ್ಮೆ ಯುದ್ಧದ ಭೂಮಿಯಲ್ಲಿ ನಿಂತಾಗ ನನಗೆ ತಿಳಿಯಿತು, ಬಾಹ್ಯ ಯುದ್ಧಕ್ಕಿಂತ ಆಂತರಿಕ ಯುದ್ಧವೇ ದೊಡ್ಡದು. ಅಲ್ಲಿಂದಲೇ ನನ್ನ ಜೀವನದ ದಾರಿ ಬದಲಾಯಿತು. ನಾನು ಹರಿದಾಸನಾದೆ, ಶ್ರೀ ವ್ಯಾಸರಾಯರ ಶಿಷ್ಯನಾದೆ, ಉಡುಪಿ ಕೃಷ್ಣನ ಭಕ್ತನಾದೆ. ನನ್ನ ಸಾಧನೆ ನಾನು ಕೇವಲ ಭಕ್ತನಾಗಿರಲಿಲ್ಲ, ಸಮಾಜವನ್ನು ಪ್ರಶ್ನಿಸಿದವನು. ಕುಲವೆಂದು ಹೊಡೆದಾಡದಿರಿ ಎಂದು ಹಾಡಿ ಜಾತಿ ವ್ಯವಸ್ಥೆಗೆ ಸವಾಲು ಹಾಕಿದೆ. ಭಕ್ತಿಯನ್ನು ಮಂದಿರದೊಳಗೆ ಮಾತ್ರವಲ್ಲ, ಮಾನವನೊಳಗೆ ನೆಲೆಗೊಳಿಸಿದೆ. ನನ್ನ ತಂಬೂರಿಯ ತಂತಿಗಳಲ್ಲಿ ಸಮಾನತೆ, ಮಾನವತ್ವ ಮತ್ತು ಧರ್ಮದ ಸಾರವನ್ನು ಕಟ್ಟಿದೆ. ನನ್ನ ಸಾಹಿತ್ಯ ರಚನೆ ನನ್ನ ನುಡಿ ಸಂಗೀತವಾಗಿ ಹರಿಯಿತು. ನಾನು ರಚಿಸಿದ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ, ಕೃಷ್ಣ ಚರಿತ್ರೆಯ ಮೂಲಕ ನನ್ನ ಕಾಲದ ಸಮಾಜವನ್ನು ಹೇಳಿದೆ. ನಳಚರಿತ್ರೆ, ನಳ ದಮಯಂತಿಯ ಕಥೆಯಲ್ಲಿ ಮಾನವೀಯತೆಯನ್ನು ಚಿತ್ರಿಸಿದೆ. ರಾಮಧಾಮ್ಯ ಚರಿತೆ, ಅಕ್ಕಿ ಮತ್ತು ರಾಗಿಯ ಸಂಭಾಷಣೆಯಲ್ಲಿ ಸಮಾನತೆಯ ತತ್ವವನ್ನು ಬೋಧಿಸಿದೆ. ಹರಿಭಕ್ತಿ ಸಾರ, ಸರಳ ಕನ್ನಡದಲ್ಲಿ ಭಕ್ತಿಯ ಸಾರವನ್ನು ಹೇಳಿದೆ. ನೂರಾರು ಕೀರ್ತನೆಗಳಲ್ಲಿ ನಾನು ಒಂದೇ ಮಾತು ಹೇಳಿದೆ, ಭಕ್ತಿ ಜಾತಿಗೆ ಸೇರಿದದ್ದಲ್ಲ, ಅದು ಮಾನವತ್ವಕ್ಕೆ ಸೇರಿದದ್ದು. ಕಾಲ ಸಾಗಿದರೂ, ಯುಗಗಳು ಬದಲಾಗಿದರೂ ನನ್ನ ನುಡಿ ಇನ್ನೂ ಹಾಡುತ್ತಿದೆ. ಏಕೆಂದರೆ ನಾನು ಕೇವಲ ಕವಿಯಲ್ಲ, ನಾನು ಒಂದು ಚಿಂತನೆ. ನಾನು ಕನಕದಾಸ.